ಅಥವಾ ಎಳ್ಳಮಾಸೆ ಅಂತೀರೇನು ಈ ಕಡೆ ಹೊಲಕ್ಕೆ ಚರ್ಗ ಯಾವಾಗ ಚೆಲ್ಲಕ್ಕೆ ಹೋಗ್ತೀರಿ ಯಾವಾಗ ಈ ಕಡೆ? ನಾಳೆ ಬಂತಲ್ಲ, ಯಾವ ಅಮಾವಾಸ್ಯೆ ಅಂತೀರಿ ಅದಕ್ಕೆ? ಎಳ್ಳಮಾಸೆ ಬಂತು. ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಮನ್ಯಾಗ ಮಾದಲಾಂಬಿಕೆಗೆ ಹೇಳಿದ್ದಾರೆ, ಏನು ಮೃಷ್ಟಾನ್ನ ಭೋಜನವನ್ನ ಮಾಡು, ಆ ಅಡಿಗೆ ಮಾಡು, ಈ ಅಡಿಗೆ ಮಾಡು, ಆ ಕಡುಬು ಮಾಡು, ಈ ಪುಂಡಿ ಪಲ್ಯ ಮಾಡು, ಏನೆಲ್ಲ ಮಾಡು. ಯಾಕ? ಬಸವಣ್ಣನನ್ನು ಕರ್ಕೊಂಡು ಹೊಲಕ್ಕೆ ಚರಗ ಚೆಲ್ಲಾಕ ಹೋಗುವನು. ಹುಡುಗರು ಗಲಾಟೆ ಮಾಡಾಕತ್ತಿದ್ರು, ಮಾಸ್ತರ್ ಮಾತ್ರ ಗಡದು ನಿದ್ದೆ ಹೊಡ್ಯಾಕತ್ತಿದ್ನಂತ. ಯಾವಾಗ ಇವ್ರ ಕ್ಲಾಸಿಗೆ BVO ಬಂದ್ರು, ಇವ ಟಣ್ಣಂತ ಎಂತ ಕೂತ್ನಂತ ಹುಡುಗರು, ಸರ್ ಸರ್ ಸಾಹೇಬ್ರು ಬಂದಾರ್ರಿ, ಸಾಹೇಬ್ರು ಬಂದಾರ. ಸಾಹೇಬ್ರಿಗೆ ಸಿಟ್ಟು ಬಂತಂತ. ಏನಪ್ಪ ನಿನ್ನ ಹೆಸರ ಅಂತ ಕೇಳಿದ್ರಂತ ಮಾಸ್ತರ್ಗೆ. ವೀರಭದ್ರಪ್ರಿ ಸರ್ ಅಂತ ಹೇಳಂದಂತ. ಹಂಗಾರ ಬೋರ್ಡ್ ಮ್ಯಾಲ ಬರೆದು ತೋರಿಸು ಅಂತ ಹೇಳಂದ್ರಂತ. ನಿನ್ನ ಹೆಸರ ಬರದ್ನಂತ. ಏನಂತ? ಇರಬಾರ್ದ್ರಪ್ಪ ಅಂತ ಬರದ್ನಂತ. ನನ್ನ ಪರಿಸ್ಥಿತಿ ಹಂಗಾಗಬಾರ್ದು. ಯಾವ ವಿಚಾರ ಬಂದಿತ್ತು ತಂಗಿ ನಿನ್ನ? ತಂದೆ ತಾಯಿ ಮಕ್ಕಳಿಗೆ ಕೊಡ್ತಕ್ಕಂಥ ಸಂಸ್ಕಾರ, ಈ ವಿಚಾರ ಬಂದಿತ್ತಲ್ಲ. ಇವತ್ತು ಬರ್ತಕ್ಕಂಥ ವಿಚಾರ ಯಾಕಂತಂದ್ರೆ ಜಗದ್ಗುರುಗಳ ಆಶೀರ್ವಚನ ಅದ, ಜಗದ್ಗುರುಗಳ ತುಲಾಭಾರ ಅದ, ಶಂಭು ಬೆಳಗಾರವರ ಒಂದು ಭಾಳ ರುಚಿಯಾಗಿರ್ತಕ್ಕಂಥ ನುಡಿ ಕೇಳು ಸೌಭಾಗ್ಯ ಅದ. ಒಂದು 15-20 ನಿಮಿಷದೊಳಗೆ ಪುರಾಣದ ವಿಷಯ ಮುಗಿಸ್ಬಿಡೋಣ. ಲಕ್ಷ್ಯ ಕೊಟ್ಟು ಕೇಳ್ರಿ, ಗಲಾಟೆ ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ಬಿದಿಗೆಯ ಚಂದ್ರನ ಹಾಗೆ ಬಸವಣ್ಣ ಬೆಳಿತಾನ ಬೆಳಿತಾನ ಬೆಳಿತಾನ. 3 ವರ್ಷ ಆತು, 4 ವರ್ಷ ಆತು, 5 ವರ್ಷ ಆತು. ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಜನರಿಗೆ ಬಸವಣ್ಣನನ್ನು ನೋಡುವುದಂದ್ರೆ ಆನಂದ. ಏನದ ಆ ಅಪಾರವಾಗಿರ್ತಕ್ಕಂಥ ಆ ಕೂದಲುಗಳು ಹಿಂಗೆ ಮೈ ಮೇಲೆ, ಆ ಜಡೆಗಳು ಹಿಂಗೆ ಇಳಿದು ಬೀಳುತ್ತಿದ್ದು, ಹಣಿ ಮೇಲೆ ಯಾವಾಗಲೂ ಕೂಡ ವಿಭೂತಿ, ಶುಭ್ರವಾಗಿರ್ತಕ್ಕಂಥ ಬಿಳಿಯ ಆ ಅಂಗಿ, ಆ ಚಿಕ್ಕದಾಗಿರ್ತಕ್ಕಂಥ ದೋತ್ರ ಅಥವಾ ಪೈಜಾಮ, ಕೊಳ್ಳಾಗ ರುದ್ರಾಕ್ಷಿ ಲಿಂಗು ಹಂಗ ಪರಿಶೋಭಿಸ್ತಿರ್ಬೇಕು. ಬಸವಣ್ಣ ಮಾತಾಡಕತ್ತರ ಸಾಕು, ಎಲ್ಲರೂ ಎಷ್ಟು ಮೈಯೆಲ್ಲ ಕಿವಿಯಾಗಿ ಕೇಳಬೇಕು, ಅಟ್ಟು ಚಂದ ಕೇಳಬೇಕು, ಅಟ್ಟು ಚಂದ ಕೇಳಬೇಕು. ಬಸವಣ್ಣಗ ಗುಡಿ ಗುಂಡಾರಕ್ಕೆ ಹೋಗುವುದು ಅಂತಂದ್ರೆ ಬಹಳ ಪ್ರೀತಿ. ಬಾಗೇವಾಡಿಯಲ್ಲಿರ್ತಕ್ಕಂಥ ಆ ನಂದೀಶನ ಮುಂದೆ ಕುತ್ಕೊಂಡು 2 ಕೈಗಳನ್ನು ಜೋಡಿಸಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಅಂತ ವಚನಗಳನ್ನು ಸ್ವರಚನೆಯಿಂದ ಹೇಳಬೇಕು ಬಸವಣ್ಣ. ಗುಡಿಗೆ ಹೋದಾಗ ಜಂಗಮರು ಅಂತ ಇರ್ತಾರಲ್ಲ, ದೇವರಿಗೆ ಮಾಡಿರ್ತಕ್ಕಂಥ ನೈವೇದ್ಯವನ್ನ ಎಲ್ಲ ಜಂಗಮರಿಗೆ ಹಂಚುವುದು. ಜಂಗಮರ ಬೆನ್ನ ಹಿಂದೆ ಹತ್ತಿ ಹಂಗ ಹೋಗಿ ಬಿಡೋದು. ಅಷ್ಟು ಜಂಗಮರನ್ನ ಕಂಡ್ರ ಪ್ರೀತಿ ಬಾಲಕ ಬಸವಣ್ಣಂಗೆ. 5 ವರ್ಷ ಆತು. ಬಸವಣ್ಣವರಿಗೆ ಅಕ್ಷರಾಭ್ಯಾಸ ಮಾಡಕ ಶುರು ಮಾಡಿದ್ರು. ಒಂದು ಒಳ್ಳೆಯ ಮುಹೂರ್ತ ನೋಡಿ ಅಕ್ಷರಾಭ್ಯಾಸ. ಪಾಠಶಾಲೆಗೆ ಹಚ್ಚಿದ್ರು, ಶಾಲೆಗೆ. ಆವಾಗ ಗುರುಗಳು ಏನು ಮಾಡಿದ್ರು? ಬಸವಣ್ಣನ ಆ ಪುಟ್ಟದಾಗಿರ್ತಕ್ಕಂಥ ಕೈಗಳನ್ನು ತೆಗೆದುಕೊಂಡು ಆ ಪಾಟಿ ಮ್ಯಾಲ ಒಂದು ಕಡುವಿನಿಂದ ಓಂ ಅಂತ ಬರೆಸಿದ್ರು. ಓಂ ಬಸವಣ್ಣ ಓಂ ಅನ್ನು, ಓಂ ಅನ್ನು, ಓಂ ಅನ್ನು ಅಂತ ತಿಳ್ಕೊಂಡು ಬರ್ಸಕತ್ರು. ಆವಾಗ ಬಸವಣ್ಣ ಅಂತನ, ಗುರುಗಳೇ ಓಂ ಅಂತ ಎಷ್ಟೊತ್ತರ ಕಲಿಸ್ತೀರಿ, ನಮಃ ಶಿವಾಯ ಯಾವಾಗ ಕಲಿಸೋರು? ಓಂ ಅಂತ ಎಷ್ಟೊತ್ತು ಕಲಿಸೋರು, ನಮಃ ಶಿವಾಯ ಯಾವಾಗ ಕಲಿಸೋರು? ಆವಾಗ ಗುರುಗಳಂದ್ರು, ಬಸವಣ್ಣ ನೀ ಇಲ್ಲಿ ಕಲಿಯಾಕ ಬಂದಿಲ್ಲೋ, ನನಗೆ ಕಲಸಾಕ ಬಂದಿ. ಯಾತಕ್ಕೆ ಬಂದಿ? ಕಲಸಾಕ ಬಂದಿಯೋ ಬಸವಣ್ಣ. ಪಾಠಶಾಲೆಯಲ್ಲಿ ಕಲಿಸ್ತಕ್ಕಂಥ ಜ್ಞಾನ ಅಪೂರ್ವ. ನಾವು ನಿಮ್ಮ ಅಜ್ಜಾರು ಇಲ್ಲೇನು ಅದಿರಲ್ಲ, ನಾವೆಲ್ಲರೂ ಶಿವಯೋಗ ಮಂದಿರದಾಗ ಕಲ್ತಿರ್ತಕ್ಕಂಥವ್ರು. ಆವಾಗ ವಿದ್ಯೆ ಹೆಂಗಿತ್ತು ಗೊತ್ತದನು ತಂಗಿ?
ಆಧ್ಯಾತ್ಮಿಕದ ಬುನಾದಿಯ ಮೇಲೆ ಆಟ ಪಾಠಗಳನ್ನು ಕಲಿಸ್ತಕ್ಕಂಥದ್ದು ಅವಾಗ. ಈಗೇನು ಒಂದೋ ಎರಡೋ ಕಲಿಸ್ತಾರಲ್ಲ, ಅವಾಗ ಹೆಂಗೆ ಕಲಿಸ್ಬೇಕು? ಒಂದು ಹೇಳಲೇ ಮಗನೇ ಪರಬ್ರಹ್ಮ ಒಂದು ಅಂತ ಹೇಳಬೇಕು. ದೇವರು ಒಬ್ಬವನೇ ಅದನ್ನಂತ ಕಲಿಸ್ಬೇಕು. ಒಂದು ಹೇಳಲೇ ಮಗನೇ ಪರಬ್ರಹ್ಮ ಒಂದು, ಎರಡು ಹೇಳಲೇ ಮಗನೇ ಶಿವ ಶಕ್ತಿ ಎರಡು, ಮೂರು ಹೇಳಲೇ ಮಗನೇ ಸೃಷ್ಟಿ ಸ್ಥಿತಿ ಲಯ ಮೂರು, ನಾಲ್ಕು ಹೇಳಲೇ ಮಗನೇ ವೇದಗಳು ನಾಲ್ಕು, ಐದು ಹೇಳಲೇ ಮಗನೇ ಪಂಚ ಆಚಾರಗಳು ಐದು ಅಥವಾ ಪಂಚ ಮಹಾಭೂತಗಳು ಐದು, ಆರು ಹೇಳಲೇ ಮಗನೇ ಕೋನಗಳು ಆರು ಅಥವಾ ಷಟಸ್ಥಲಗಳು ಆರು, ಏಳು ಹೇಳಲೇ ಮಗನೇ ಸಪ್ತ ಋಷಿಗಳು ಏಳು, ಎಂಟು ಹೇಳಲೇ ಮಗನೇ ಅಷ್ಟಾವರಣಗಳು ಎಂಟು ಅಥವಾ ದಿಕ್ಕುಗಳು ಎಂಟು, ಒಂಬತ್ತು ಹೇಳಲೇ ಮಗನೇ ನವಗ್ರಹಗಳು ಒಂಬತ್ತು, ಹತ್ತು ಹೇಳಲೇ ಮಗನೇ ಅಂದಾಗ ಕೀರ್ತಿ ಶಿಖರವ ಮುಟ್ಟು ಅಂತ ಕಲಿಸ್ತಿದ್ರು. ಅವಾಗ ಕಲಿಸ್ತಕ್ಕಂಥ ಪದ್ಧತಿ ತಂಗಿ ಈಗೂ ಕಲಿಸ್ತಾರೆ. ಹೆಂಗ ಅದರೆಲ್ಲ ಇಲ್ಲಿ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಒಂದೋ ಎರಡೋ ಬಾಳೆಲೆ ಹರಡು, ಮೂರೋ ನಾಲ್ಕು ಅನ್ನವ ಹಾಕು, ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಲಿ ಮುರಿದಿತ್ತು, ಊಟದ ಆಟ ಮುಗಿದಿತ್ತು, ನಡೆ ಮನೆಗೆ ಹತ್ತಾಗ. ಹೌದಲ್ಲ? ಪಾಠದೊಳಗೂ ಕೂಡ ದೇವರು ಅನ್ನೋ ಕಲ್ಪನೆ ಇರ್ತಿತ್ತು ಅವಾಗ. ಒಂದು ಪರಾತ್ಪರ ಪರಬ್ರಹ್ಮ ವಸ್ತು ಒಂದು ಅದ, ಅದಕ್ಕೆ ದೇವರು ಇಬ್ಬರು ಮೂವರು ದೇವರೆಂದು ಉಬ್ಬಿಬ್ಬಿ ಮಾತನಾಡಬೇಡಿರೋ, ದೇವರೊಬ್ಬನೇ ಕಾಣಿರೋ ಅಂತ ಬಸವಣ್ಣ ಹೇಳ್ತಾನ. ದೇವನೊಬ್ಬ ನಾಮ ಹಲವು. ಈ ರೀತಿ ಆಧ್ಯಾತ್ಮಿಕ ಬುನಾದಿಯ ಮೇಲೆ ಆವಾಗ ಕಲಿಸ್ತಕ್ಕಂಥ ಪಾಠ. ಆಟ ಆಡಬೇಕಾಗಿದ್ರು ಕೂಡ ಹೆಂಗ ಶಿವಯೋಗ ಮಂದಿರದೊಳಗೆ ಆಟ ಕಲಿಸ್ತಿದ್ರು. ಹಾನಗಲ್ ಕುಮಾರ ಶಿವಯೋಗಳು ಕಲಿಸಿರ್ತಕ್ಕಂಥ ಆಟ ಏನು? ಗುಂಡ. ಗುಂಡ ಆಡ್ತಿರ್ನಿಲ್ಲ, ಗೋಲಿ ಆಟ. ಗೋಲಿ ಈ ಕಡೆ ಗೋಲಿ ಅಂತೀರೇನು? ಲಿಂಗದೊಳಗ ಏಕಾಗ್ರತೆಯನ್ನ ನಾವು ಕಾಣಬೇಕಾಗಿತ್ತು ಅಂತಂದ್ರೆ, ಅನಿಮಿಷ ದೃಷ್ಟಿಯ ಸಾಧನೆಯನ್ನ ಮಾಡಬೇಕಾಗಿತ್ತು ಅಂತಂದ್ರೆ ಗೋಲಿ ಆಟ ಮೊದಲು ಕಲಿ ಅಂತ ತಿಳ್ಕೊಂಡು ಹಾನಗಲ್ ಕುಮಾರಸ್ವಾಮಿಗಳು ಗೋಲಿ ಆಡೋದು ಕಲಿಸ್ತಿದ್ರು. ಯಾಕೆ? ಹಿಂಗ ಗುರಿ ಇಟ್ಟ ಅಂತಂದ್ರೆ ತಪ್ಪಬಾರದು, ಲಿಂಗದೊಳಗ ದೃಷ್ಟಿ ಇಟ್ಟ ಅಂತಂದ್ರೆ ಪರಾತ್ಪರ ಚೈತನ್ಯವನ್ನ ನೋಡೇ ಹೊರಗೆ ಬರಬೇಕು. ಇಂಥ ಆಟಗಳು ಆವಾಗ ನೀವು ಆಡ್ರಿ ನಿಲ್ರಿ. ಅವ ಸಣ್ಣವರಿದ್ದಾಗ ಗೆಳತಿಯರು ಕೂಡ ಆಡಿರಿ. ಈಗೆಲ್ಲ ಗೆಳತಿಯರು ಕೂಡಿರಿ ಅಂತ ತಿಳ್ಕೊಳ್ರಿ, ಗುಂಪಾಗಿ ಕುಂತೀರ ಅಂತ ಇಟ್ಕೊಳ್ರಿ. ಅತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಭಾವನವ್ರು ಬಸಪ್ಪನವ್ರು ಪಂಚಂ ಪಗಡಂ ನೆಲ್ಲಿ ಕಟ್ಟಿ ಹಣಮ ದಾಸರ ಧರ್ಮ ಆಡ್ರಿ ನಿಲ್ಲೇವ. ಇಟ್ಟಂದು ಏನು ಮಾಡ್ತೀರಿ? ಕೈ ಹಿಂದೆ ಕಟ್ತೀರಿ ನಿಲ್ಲ. ಕೈ ಎಲ್ಲಿ ಹೋತು? ಕದಕ್ಕೆ ಕೊಟ್ಟೆ. ಕದ ಏನು ಕೊಡ್ತು? ಚಕ್ಕಿ ಕೊಡ್ತು. ಚಕ್ಕಿ ಏನು ಮಾಡಿದೆ? ಒಲಿಗೆ ಹಾಕದೆ. ಒಲಿ ಏನು ಕೊಡ್ತು? ಬೂದಿ ಕೊಡ್ತು. ಬೂದಿ ಏನು ಮಾಡಿದೆ? ತಿಪ್ಪಿಗೆ ಹಾಕದೆ. ತಿಪ್ಪಿ ಏನು ಕೊಡ್ತು? ಗೊಬ್ಬರ ಕೊಡ್ತು. ಗೊಬ್ಬರ ಏನು ಮಾಡಿದೆ? ಹೊಲಕ್ಕೆ ಹಾಕದೆ. ಹೊಲ ಏನು ಕೊಡ್ತು? ಬೆಳೆ ಕೊಡ್ತು. ಬೆಳೆ ಏನು ಮಾಡಿದೆ? ಹಸುವಿಗೆ ಹಾಕದೆ. ಹಸು ಏನು ಕೊಡ್ತು? ಹಾಲು ಕೊಡ್ತು. ಹಾಲು ಏನು ಮಾಡಿದೆ? ದೇವರಿಗೆ ನೈವೇದ್ಯ ಮಾಡಿದೆ. ಆಟದಲ್ಲಿಯೂ ಕೂಡ ದೇವರು ಅನ್ನೋ ಪರಿಕಲ್ಪನೆ. ಹಿಂಗಾಗಿ ಹಿಂದಿನ ಮಕ್ಕಳೆಲ್ಲ ಶರಣರಾದ್ರು, ಸಂತರಾದ್ರು, ಮಹಾತ್ಮರಾದ್ರು, ದೊಡ್ಡ ದೊಡ್ಡ ಶಿವಯೋಗಿಗಳಾದ್ರವ. ಅದಕ್ಕೆ ನಮ್ಮ ಮಕ್ಕಳಿಗೂ ಪಾಠದೊಳಗೂ ಕೂಡ ಆಧ್ಯಾತ್ಮಿಕ ಕಲ್ಪನೆ ಇರಬೇಕು, ಆಟದೊಳಗೂ ಕೂಡ ಆಧ್ಯಾತ್ಮಿಕ ಕಲ್ಪನೆ ಇರಬೇಕು. ಹಿಂಗ ಸ್ವಲ್ಪ ದಿವಸ ಹೊತ್ತು ಬಸವಣ್ಣನಿಗೆ ಬಹುತೇಕ 6-7 ವರ್ಷ ಅಂತ ಕಾಣಿಸ್ತದ. ಯಾವ ಹುಣ್ಣಿಮೆ ಬಂತು ಅಂತಂದ್ರೆ ಕಾರ್ ಹುಣ್ಣಿಮೆ ಬಂತು ನೋಡ್ರಿ. ಅಥವಾ ಎಳ್ಳಮಾಸೆ ಅಂತೀರೇನು ಈ ಕಡೆ? ಹೊಲಕ್ಕೆ ಚರ್ಗ ಯಾವಾಗ ಚೆಲ್ಲಕ್ಕೆ ಹೋಗ್ತೀರಿ? ಯಾವ ಈ ಕಡೆ? ನಾಳೆ ಬಂತಲ್ಲ, ಯಾವ ಅಮಾವಾಸ್ಯೆ ಅಂತೀರಿ ಅದಕ್ಕೆ? ಎಳ್ಳಮಾಸೆ ಬಂತು. ಬಸವಣ್ಣನ ತಂದೆಯಾಗಿರ್ತಕ್ಕಂಥ ಮಾದರಸ ಮನ್ಯಾಗ ಮಾದಲಾಂಬಿಕೆಗೆ ಹೇಳಿದ್ದಾರೆ, ಏನು? ಮೃಷ್ಟಾನ್ನ ಭೋಜನವನ್ನ ಮಾಡು, ಆ ಅಡಿಗೆ ಮಾಡು, ಈ ಅಡಿಗೆ ಮಾಡು, ಆ ಕಡುಬು ಮಾಡು, ಈ ಪುಂಡಿ ಪಲ್ಯ ಮಾಡು, ಏನೆಲ್ಲ ಮಾಡು. ಯಾಕ? ಬಸವಣ್ಣನನ್ನು ಕರ್ಕೊಂಡು ಹೊಲಕ್ಕೆ ಚರಗ ಚೆಲ್ಲಾಕ ಹೋಗೋನು. ಆಯ್ತು ಅಂತ ತಿಳ್ಕೊಂಡು ಎಲ್ಲ ಅಡಿಗೆ ಮಾಡ್ಯಾರ. ಚಕ್ಕಡಿ ಸಿಂಗಾರ ಮಾಡ್ಯಾರ, ಎತ್ತುಗಳನ್ನ ಸಿಂಗಾರ ಮಾಡ್ಯಾರ. ಮಾದಲಾಂಬಿಕೆ, ಮಾದರಸ, ಬಸವಣ್ಣ, ಅಕ್ಕ ನಾಗಮ್ಮ ಚಕ್ಕಡಿಯೊಳಗೆ ಕುಂತಾರ. ಎಲ್ಲ ಮೃಷ್ಟಾನ್ನ ಭೋಜನವನ್ನ ಇಟ್ಟಾರ. ಅಗ್ದಿ ಬಸವಾ ನಡಿ ಅಂತ ತಿಳ್ಕೊಂಡು ಓಡಿಸ್ತಾ ಎತ್ತುಗಳನ್ನು ಓಡಿಸ್ತಾ ಚಕ್ಕಡಿಯಾಗಿ ಕುಂತ್ಕೊಂಡು ಎಲ್ಲಿಗೆ ಬಂದರು? ಹೊಲಕ್ಕೆ ಬಂದರು. ಒಂದು ಪಾತ್ರೆಯೊಳಗೆ ಮಾದರಸರು ಮಾಡಿರ್ತಕ್ಕಂಥ ಎಲ್ಲ ಅಡಿಗೆಯನ್ನ ಆ ತಟ್ಟೆಯಲ್ಲಿ ಹಾಕಿ ಎಲ್ಲ ಕುಡಿಸಿ
ಚರ್ಗ ಚೆಲ್ತೀರನಿಲ್ರಿ ಅವ ಏನಂತ ಚಾಂಗ್ ಬಲೋ ಏನಂತೀರಿ ಈ ಕಡೆ ಚರ್ಗ ಹಿಂಗ ಚೆಲ್ಲಾಕತ್ತಾನ. ಇದನ್ನು ನೋಡಿರ್ತಕ್ಕಂಥ ಬಸವಣ್ಣ ಅಂತಾನ, ಅಪ್ಪ ಏನು ಮಾಡಾಕತ್ತಿ? ನಾ ಚರ್ಗ ಚೆಲ್ಲಾಕತ್ತೀನೋ ಬಸವ. ಅಲ್ಲಪ್ಪ ಚರ್ಗ ಚೆಲ್ಲುವುದಂದ್ರೆ ಏನು ಬಸವ? ಭೂಮಿ ತಾಯಿ ಏನು ಕೊಟ್ಟಾಳಲ್ಲ, ಭೂಮಿ ತಾಯಿ ಏನು ದವಸ ಧಾನ್ಯಗಳನ್ನು ನಮಗೆ ಕೊಟ್ಟಾಳಲ್ಲ. ಏನು ಕೊಟ್ಟಾಳ? ಜೋಳ, ಗೋಧಿ, ಕಡ್ಲಿ, ಆ ಕಾಳ ಈ ಕಾಳ. ಆಕೆ ಬೆಳೆದಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ತೆಗೆದುಕೊಂಡು ಪದಾರ್ಥಗಳನ್ನಾಗಿ ಮಾಡಿ ಆ ಅಡಿಗೆಯ ಪದಾರ್ಥಗಳನ್ನು, ಹೇ ತಾಯಿ ನೀನು ಕೊಟ್ಟಿರ್ತಕ್ಕಂಥ ಈ ಅನ್ನ ನಿನಗೆ ಸಮರ್ಪಣೆ ಆಗಲಿ ಅಂತ ತಿಳ್ಕೊಂಡು ಚರ್ಗ ಚೆಲ್ಲುವ ಪದ್ಧತಿ ಮಾಡಿರ್ತಕ್ಕಂಥದ್ದು. ಆವಾಗ ಬಸವಣ್ಣ ಕೇಳ್ತಾನ, ಅಪ್ಪ ಚರ್ಗ ಅಂದ್ರೆ ಏನು? ತಾಯಿ ಬೆಳೆದಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನ ಅಡಿಗೆಯನ್ನ ಮಾಡಿ ತಾಯಿಗೆ ನೈವೇದ್ಯ ಮಾಡುವುದಪ್ಪ. ಈ ಭೂಮಿ ತಾಯಿಗೆ ಯಾಕೆ ನೈವೇದ್ಯ ಮಾಡಬೇಕು ಅಪ್ಪ ಅಂತ ಬಸವಣ್ಣ ಕೇಳಿದಾಗ, ಬಸವಣ್ಣ ಭೂಮಿ ತಾಯಿ ಅಂತಂದ್ರೆ ಸಾಮಾನ್ಯ ತಿಳಿದೇನೋ, ಒಂದು ಕಾಳ ಬಿತ್ತದ್ವಿ ಅಂತಂದ್ರ ಭೂಮಿ ತಾಯಿ ಒಂದು ಕಾಳಕ್ಕೆ 100 ಕಾಳ, 100 ಕಾಳಕ್ಕೆ 1000 ಕಾಳ, 1000 ಕಾಳಕ್ಕೆ ಲಕ್ಷ ಕಾಳು ಕೊಡ್ತಾಳೋ. ಅದಕ್ಕೆ ಈ ಭೂಮಿಗೆ ನಾವು ಗೌರವ ಸಮರ್ಪಣೆ ಮಾಡ್ಬೇಕಪ್ಪ, ಆ ತಾಯಿಯ ಒಂದು ಋಣ ಸಮರ್ಪಣೆಯನ್ನು ಮಾಡ್ಬೇಕಪ್ಪ. ಆಯ್ತು ಅಂತ ತಿಳ್ಕೊಂಡು ಮುಂದೆ ನೋಡ್ಕೊಂತ ಬಸವಣ್ಣನಿಗೆ ಹೇಳಿ ಚರ್ಗ ಚೆಲ್ಲಾಕಂತ ತಿಳ್ಕೊಂಡು ಮಾದರಸರು ಚರ್ಗ ಚೆಲ್ಲಾಕ ಹೋಗ್ಯಾರ. ಚರ್ಗ ಚೆಲ್ಲಿದ ನಂತರ ಮತ್ತ ಯಾವ ಗಿಡದ ಕೆಳಗಡೆ ಎಲ್ಲ ಪದಾರ್ಥಗಳನ್ನು ಇಟ್ಟಿದ್ರು ಆ ಕಡೆ ಹೋಗಿ ಮತ್ತೆ ಈ ಗಿಡದ ಕಡೆಗೆ ಬಂದರು ಮಾದರಸರು. ಬಸವಣ್ಣ ಏನು ಮಾಡಕತ್ತಾನ ಅಂತಂದ್ರೆ ಇಟು ಲಿಂಗು ಮಾಡ್ಯಾನ. ಕೆಸರಿನಾಗ ಏನು ಮಾಡ್ಯಾನ್ರಿ? ಇಟು ಸಣ್ಣ ಲಿಂಗ ಮಾಡ್ಯಾನ. ಹಿಂಗ ಆ ಭೂಮಿಯನ್ನು ಹಿಂಗ ಆ ನೆಲವನ್ನು ಹಿಂಗ ಏನಂತೀರಿ ನೀವು? ಒಂದು ನೇಗ್ಲ ತೊಗೊಂಡು ಹಿಂಗ ಹರಿ ಮಾಡ್ತಿರಲ್ಲ, ಈ ಕಡೆ ಏನಂತಾರೆ ತೆಗ್ಗ. ಈ ರೀತಿಯಾಗಿ ಹಿಂಗ ಉದ್ದ ಹಿಂಗ ತೆಗ್ಗ ತೆಗದಾನ. ಆ ತೆಗ್ಗಿನೊಳಗೆ ತಾ ಮಾಡಿರ್ತಕ್ಕಂಥ ಒಂದು ಲಿಂಗ ಇಟ್ಟು ಮ್ಯಾಲ ಮಣ್ಣು ಮುಚ್ಚಾಕತ್ತಾನ. ಇದನ್ನು ನೋಡಿರ್ತಕ್ಕಂಥ ಮಾದರಸರಂತಾರ, ಏನೋ ಬಸವಣ್ಣ ಏನು ಮಾಡಾಕತ್ತಿ? ಯಪ್ಪ ನಾನು ಲಿಂಗ ಬಿತ್ತಾಕತ್ತೀನಿ. ನಾ ಏನು ಮಾಡಾಕತ್ತೀನಿ? ಲಿಂಗ ಬಿತ್ತಾಕತ್ತೀನಿ. ಅಲ್ಲೋ ಬಸವಣ್ಣ, ಲಿಂಗ ಯಾಕೆ ಬಿತ್ತಾಕತ್ತೀಯೋ? ಅಪ್ಪ ನೀನೇ ಅಂದಲ್ಲ, ಭೂಮಿ ತಾಯಿ ಅನ್ನೋಳು ಭಾಳ ದೊಡ್ಡವಳು. ಒಂದು ಬೀಜ ಬಿತ್ತಿದ್ರ 100, 100ಕ್ಕೆ 1000, 1000ಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ ಕಾಳು ಕೊಡ್ತಾಳ ಭೂಮಿ ತಾಯಿ ಅಂತ ಹೇಳಂದಲ್ಲ. ಅದಕ್ಕೆ ನಾನು ಲಿಂಗ ಬಿತ್ತಾಕತ್ತೀನಿ. ಯಾಕೆ ಬಿತ್ತಾಕತ್ತೀನಿ ಅಂತಂದ್ರೆ, ನಾನು ಬಿತ್ತುವ 10 ಲಿಂಗ 100 ಆಗ್ತವ, 100 1000 ಆಗ್ತವ, 1000 ಲಕ್ಷ ಆಗ್ತವ, ಲಕ್ಷ ಕೋಟಿ ಆಗ್ತವ. ಯಾವಾಗ ಕೋಟಿ ಲಿಂಗ ಆಗ್ತವ, ನಾನು ಎಲ್ಲರ ಕೊಳ್ಳಾಗ ಲಿಂಗಗಳನ್ನು ಕಟ್ಟಿ ಲಿಂಗ ಮಧ್ಯೆ ಜಗತ್ ಸರ್ವಂ. ಈ ಜಗತ್ತಿನ ಜನರ ಎಲ್ಲ ಕೊರಳಲ್ಲಿಯೂ ಕೂಡ ಲಿಂಗಗಳನ್ನು ನೋಡಬೇಕು ಅಪ್ಪ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಅಂತನ, ಆವಾಗ ಮಾದರಸ ಅಂತನ, ಬಸವಣ್ಣ ಎಂಥ ಬುದ್ಧಿಯೋ ನಿಂದು? ಭೂಮಿಯೊಳಗ ಲಿಂಗವನ್ನು ಬಿತ್ತಿ ಜಗತ್ತಿನ ಜನರ ಕೊರಳೊಳಗ ಲಿಂಗವನ್ನು ಕಟ್ಟಬೇಕು ಅನ್ನೋ ದೊಡ್ಡ ಆಸೆ ಎಂಥದ್ದು ಬಸವಣ್ಣ. ಧನ್ಯಪ್ಪ, ನಾನು ಧನ್ಯ ಅಂತನ ಮಾದರಸ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ಬೆಳಗ್ಗೆ ಎದ್ದು ಕೂಡಲೇ ಬೇಗ ಪಾಠಶಾಲಕ್ಕೆ ಹೋಗ್ಬೇಕು. ಅವ್ವ ಪಾಠಶಾಲಕ್ಕೆ ಹೋಗ್ಬೇಕು, ಹೊಟ್ಟೆ ಹಸ್ದದ, ಬೇಗ ನನಗೆ ಪ್ರಸಾದ ಕೊಡು, ಊಟಕ್ಕೆ ಕೊಡು ಅಂತಾನ ಬಾಲಕನಾಗಿರ್ತಕ್ಕಂಥ 6-7 ವರ್ಷದ ಬಸವಣ್ಣ. ಅವಾಗ ಮಾದಲಾಂಬಿಕೆ ಅಂತಾಳ, ಏ ಬಸವಣ್ಣ, ಇವತ್ತು ನಿಮ್ಮ ತಂದೆಯವರು ಸ್ವಲ್ಪ ತಡ ಮಾಡಿ ಸ್ನಾನ ಮಾಡ್ಯಾರಪ್ಪ. ಅದಕ್ಕೆ ಮತ್ತು ದೇವ್ರ ಪೂಜೆ ಮಾಡಾಕತ್ತಾರ. ದೇವ್ರ ಮನ್ಯಾಗ ದೇವ್ರ ಪೂಜೆ ಮಾಡಕತ್ತಾರ. ದೇವ್ರ ಪೂಜೆ ಆಗೋ ತನಕ ಸ್ವಲ್ಪ ನಿಂದ್ರಪ್ಪ. ದೇವ್ರ ಪೂಜೆ ಆದ ಕೂಡಲೇ ದೇವರಿಗೆ ನೈವೇದ್ಯ ಮಾಡಿ ನಿನಗೆ ಹೊಟ್ಟೆ ತುಂಬ ಊಟ ಮಾಡಿಸಿ ನಿನಗೆ ಸಾಲಿಗೆ ಕಳಿಸ್ತೀನಪ್ಪ. ಆಯಿತು ಅಂತ ತಿಳ್ಕೊಂಡು ಬಸವಣ್ಣ ಅಂದ. 10 ನಿಮಿಷ ಆಯ್ತು, 20 ನಿಮಿಷ ಆಯ್ತು, ಅರ್ಧ ತಾಸಾಯ್ತು, ತಾಸಾಯ್ತು. ಅಪ್ಪ ದೇವ್ರ ಪೂಜೆ ಮಾಡುದ ಮುಗಿಯವಲ್ದು. ದೇವ್ರ ಮನೆಗೆ ಬಂದ, ಜಗಲಿ ನೋಡ್ದ. 1 ಅಲ್ಲ 2 ಅಲ್ಲ 108 ಮೂರ್ತಿ ಜಗಲಿ ಮೇಲೆ ಇಟ್ಟಿರ್ತೇನಿರಲ್ಲ. ಇವ ಜಗಲಿ ಮೇಲೆ ಇಟ್ಟಿರ್ನಿಲ್ಲ ದೇವರು. ಕೂಡಲ ಸಂಖ ಹೋದ್ರೆ ಅಂದ್ರೆ ಅಲ್ಲಿ ಒಂದು ದೇವ್ರು ತರುವುದ? ಹೌದಲ್ಲ?
ಮತ್ತೊಂದು ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿದೊಂದು ದೇವರು, ಮತ್ತೊಂದು ದೇವ್ರಿಗೆ ಹೋದ್ರೆ ಅಲ್ಲಿ ದೇವರು. ತರುವಾಗ ಭಾಳ ಹುರುಪ, ಅಬ್ಬಬ್ಬಬ್ಬಬ್ಬ ಏನು ಹುರುಪ. ಎಲ್ಲ ದೇವ್ರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಭಯ ಭಕ್ತಿಯಿಂದ ಎಲ್ಲ ದೇವ್ರನ್ನ ತಂದು ಜಗಲಿ ಮೇಲೆ ಇಡ್ತೀರಿ. ಪೂಜೆ ಮಾಡ್ಬೇಕಂದ್ರೆ ಅಕ್ಕ ಇವತ್ತು ನೀ ಮಾಡ, ತಂಗಿ ಇವತ್ತು ನೀ ಮಾಡ, ಬ್ಯಾಸರ. ಹೌದಲ್ಲ? ದೇವ್ರ ತರಾಕ ಹುರುಪ. ಪೂಜೆ ಮಾಡಕ್ಕ ನೀ ಮಾಡ ತಂಗಿ, ನೀ ಮಾಡ ತಂಗಿ. ಅವು ದೇವ್ರುಗಳು ಮಧ್ಯಾಹ್ನ 2-3 ತನ ಉಪವಾಸ ಇರಬೇಕು ನೀವು ತಂದ ತಪ್ಪಿಗೆ. ಬಸವಣ್ಣ ನೋಡ್ದ ರಾಮನ ಮೂರ್ತಿ, ಕೃಷ್ಣನ ಮೂರ್ತಿ, ಶಿವನ ಮೂರ್ತಿ, ಗಣಪತಿ ಮೂರ್ತಿ, ಷಣ್ಮುಖನ ಮೂರ್ತಿ, ಆ ಮೂರ್ತಿ ಈ ಮೂರ್ತಿ 108 ಪೂಜೆ ಮಾಡೋದ್ರೊಳಗೆ ತಾಸು ಲೇಟ್ ಆಗಿಬಿಡ್ತು. ಇನ್ನೇನು ಇವತ್ತು ನಮ್ಮ ಅವು ಊಟ ಕೊಡ್ತಾಳೋ ಹ್ಯಾಂಗೋ ಅಂತ ತಿಳ್ಕೊಂಡು ಏನು ಮಾಡ್ದ ಅಂತಂದ್ರು ಬಸವಣ್ಣ. ಮನೆ ಮುಂದೆ ಏನಿತ್ತು? ತುಳಸಿ ಕಟ್ಟಿ ಇತ್ತು. ಅಂಗಳದಾಗ ತುಳಸಿ ಕಟ್ಟಿ ಇತ್ತು. ಅಲ್ಲಿ ಬಂದವನ ಇಟು ಸಣ್ಣ ಸಣ್ಣ ಗಾರಿ ತೆಗ್ಯಾಕತ್ತ. ತೆಗ್ಗ ಅಂತೀರ ಏನಂತೀರಿ? ಗಾರಿ ತೆಗ್ಯಾಕತ್ತ. ಯಾವಾಗ ಸಣ್ಣ ತೆಗ್ಯಾಕತ್ತ ಅವಾಗ ಬಸವಣ್ಣನ ಅಪ್ಪ ಮಾದರಸ ಒಳಗಿರ್ತಕ್ಕಂಥ ಎಲ್ಲ ದೇವರು ಪೂಜೆ ಮಾಡಿ ಹೊರಗಡೆ ಅಂಗಳದಾಗಿರ್ತಕ್ಕಂಥ ತುಳಸಿ ಪೂಜೆ ಮಾಡಬೇಕು ಅಂತೇಳಿ ಬಂದ. ಗಾರಿ ತೆಗ್ದಾನ. 1 ಅಲ್ಲ 2 ಅಲ್ಲ 20-30 ಗಾರಿ ತೆಗ್ದಾನ. ಮಾದರಸ ಅಂತಾನ, ಏನೋ ಬಸವಣ್ಣ ಏನು ಮಾಡಾಕತ್ತಿ? ಯಪ್ಪ ನಾ ಬಾವಿ ತೆಗ್ಯಾಕತ್ತೀನಿ ಅಂದವ. ಏನು ತೆಗ್ಯಾಕತ್ತೀನಿ? ನಾ ಬಾವಿ ತೆಗ್ಯಾಕತ್ತೀನಿ. ಅಲ್ಲೋ ಬಸವಣ್ಣ, ಇಟು ಸಣ್ಣ ತೆಗೆದ್ರೆ ಎಂದರ ಬಾವಿ ಆಗ್ತದೇನೋ. ಒಂದೋ ಕಡೆಗೆ ಆಳವಾಗಿ ತೆಗೆದ್ರ ಅವಾಗ ಅದು ಬಾವಿ ಅನಿಸ್ಕೊಳ್ತದೋ, ಒಳಗೆ ನೀರು ಬರ್ತದೋ ಅಂತ ತಿಳ್ಕೊಂಡು ಅವ್ರ ಅಪ್ಪ ಅನ್ನೋದ ತಡ. ಹಂಗಯ್ಯಪ್ಪ 108 ದೇವರು ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೇನು? ಒಬ್ಬ ದೇವರಿಗೆ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ದೇವ್ರು ಒಲಿತಾನೋ ಯಪ್ಪ? ದೇವನೊಬ್ಬ, ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಮತ್ತೊಂದ ಕೆರಗಿದರೆ ಕಿವಿ ಮೂಗ ಕೊಯ್ವ ನಮ್ಮ ಕೂಡಲ ಸಂಗಮ ದೇವ. ಯಪ್ಪ 108 ದೇವ್ರ ಪೂಜೆ ಯಾಕೆ ಮಾಡ್ತಿ? ಹೆಂಗ ಪತಿವ್ರತ ಅನಿಸ್ಕೊಂಡಿರ್ತಕ್ಕಂಥ ಹೆಣ್ಮಗಳಿಗೆ ಗಂಡ ಹೆಂಗ ಒಬ್ಬನೇ ಇರ್ತಾನ, ಹಂಗ ನಿಜವಾದ ಸದ್ಭಕ್ತರಿಗೆ ದೇವ್ರು ಒಬ್ಬನೇ ಇರ್ತಾನ. 108 ದೇವ್ರ ಪೂಜೆ ಮಾಡ್ಕೊಂತ ಕುಂತ್ರ ದೇವ್ರು ಮೂಗು ಕೊಯ್ತಾನೋ ಯಪ್ಪ ಅಂದಂತ ಬಸವಣ್ಣ. ಮೂಗು ಕೊಯ್ತಾನೋ ಯಪ್ಪ. ಯಾವಾಗ ಮಗ ಹಿಂಗಂದ ಪೂಜಾ ಸಾಮಾನು ಅಲ್ಲೇ ಒಗದವನ ಬಸವಣ್ಣನವರಿಗೆ ಹಂಗ ಎತ್ಕೊಂಡವನ ಎದಿಗೆ ಅವಚಿಕೊಂಡ. ಬಸವಣ್ಣ ನನ್ನ ಜನ್ಮ ಧನ್ಯ ಆತು. ಏಕೆ ನಾಮಪಿ ಏನಪ್ಪ ಬಹಳ ಅದ್ಭುತವಾಗಿರ್ತಕ್ಕಂಥ ವರಮೇಕೋ ಗುಣಿಪುತ್ರ ನಚ ಮೂರ್ಖಶತಾನ್ನಪಿ ಏಕಶ್ಚಂದ್ರಸ್ತಮೋ ಹಂತಿ ನಚ ತಾರಾಗಣೋಪಿ ಚ. ಇವತ್ತು ಆಕಾಶ ಮಂಡಲದೊಳಗೆ 1 ಅಲ್ಲ 2 ಅಲ್ಲ ಕೋಟಿ ನಕ್ಷತ್ರ ಇರ್ತಾವ. ಆದ್ರೆ ಈ ಭೂಮಿಗೆ ಬೆಳಕು ಕೊಡವನು ಚಂದ್ರ ಹೆಂಗ ಒಬ್ಬವನೇ. ಹಂಗ ಬಸವಣ್ಣ ನೀ ಹೆಂಗದಿ ಅಂತಂದ್ರೆ ನನ್ನ ಪಾಲಿಗೆ ಆಕಾಶದೊಳಗೆ ನಕ್ಷತ್ರ ಇದ್ದಂಗಲ್ಲ, ಬದಲಾಗಿ ಚಂದ್ರ ಇದ್ದಂಗದಿ. ನನ್ನ ಜನ್ಮ ಧನ್ಯ ಆತೋ ಬಸವಣ್ಣ. ಬಾಲ್ಯದಲ್ಲಿ ಇರ್ತಕ್ಕಂಥ ಬಸವಣ್ಣನಲ್ಲಿಯೂ ಕೂಡ ಇಂಥ ಅಪೂರ್ವವಾಗಿರ್ತಕ್ಕಂಥ ಜ್ಞಾನ ಇತ್ತು ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸ ತಿಳ್ಕೊಳ್ತೀವಿ. ಯಾಕಂತಂದ್ರೆ ಜಗದ್ಗುರು ಮಹಾಸನ್ನಿಧಿಯವರು ಅಷ್ಟು ದೂರದಿಂದ ಬಂದಾರ, ಬಹಳ ದೂರದಿಂದ ಬಂದಾರ. ಇನ್ನು